ಸುತ್ತಲೂ 1000 ಜನ ವಿರೋಧವಾಗಿ ನಿಂತರೂ, ನಿನ್ನ ಮೇಲೆ ನಿನಗೆ ನಂಬಿಕೆಯಿದ್ದರೆ ಗೆಲುವು ನಿನ್ನದೇ. ಸೌಗಂಧದ ಮರದಂತೆ ಇರುವವನಿಗೆ ಸವಾಲುಗಳು ಕೇವಲ ಸುಗಂಧವನ್ನು ಹೆಚ್ಚಿಸುತ್ತವೆ ಹೊರತು ಧೈರ್ಯವನ್ನಲ್ಲ. ಭಯದ ಮುಂದೆ ಮೌನವಾಗಿ ಕುಳಿತುಕೊಳ್ಳುವುದು ಸೋಲಲ್ಲ, ಅದು ಸಿಂಹದ ಘರ್ಜನೆಗೂ ಮುನ್ನ ಕಾಯುವ ಸಮಾಧಾನ. ನಿನ್ನ ಗುರಿ ಸ್ಪಷ್ಟವಾಗಿದ್ದರೆ ಎದುರಿಗಿರುವ ಸೈನ್ಯವು ನಿನಗೆ ದಾರಿಯಾಗುತ್ತದೆ. ಜಗತ್ತು ನಿನ್ನನ್ನು ಮಂಡಿಯೂರಿಸಲು ಕಾಯುತ್ತಿರುತ್ತದೆ, ಆದರೆ ನೀನು ರಾಜನಂತೆ ಕುಳಿತು ಗೆಲ್ಲುವ ಛಲ ಹೊಂದಿರಬೇಕು. ಅಡೆತಡೆಗಳು ಎಷ್ಟು ಹೆಚ್ಚಾಗುತ್ತವೆಯೋ, ನಿನ್ನ ಯಶಸ್ಸಿನ ಕಥೆ ಅಷ್ಟೇ ರೋಮಾಂಚನಕಾರಿಯಾಗಿರುತ್ತದೆ. ನಿಜವಾದ ನಾಯಕ ಎಂದರೆ ಸಂಘರ್ಷವಿಲ್ಲದವನಲ್ಲ, ಸಂಘರ್ಷದ ನಡುವೆಯೂ ಸಮಾಧಾನವಾಗಿ ನಿಂತು ಜಯಿಸುವವನು.